ಮುಂದೆ ಕಪಿಗಳು ಸೇತುವೆ ಕಟ್ಟಬೇಕು. ಸಾಮಾನ್ಯವಾಗಿ ಈ ಬಿಲ್ಡಿಂಗ್ ಕಟ್ಟೋರು ಅಥವಾ ಮನೆ ಕಟ್ಟೋರನ್ನ ನಾವು ನೋಡಿರ್ತೀವಿ. ಅವ್ರು ಏನಂದರೆ ಈ ಗೋಡೆ ಕಟ್ಟುವಾಗ ಸೀದಾ ಬರಬೇಕಲ್ಲ ಗೋಡೆ. ಆಮೇಲೆ ಕಾಶ್ಮೀರದಿಂದ ಶುರುವಾಗಿ ಕನ್ಯಾಕುಮಾರಿಗೆ ಎಂಡ್ ಆಗಬಾರ್ದು ಆ ಗೋಡೆ, ಸೀದಾ ಬರಬೇಕು. ಅದಕ್ಕೆ ಏನು ಮಾಡ್ತಾರೆ ಅಂದರೆ ಆ ತುದಿಲಿ ಒಂದು ಇಟ್ಟಿಗೆ ಇಟ್ಟು ಒಂದು ದಾರ ಕಟ್ಕೋತಾರೆ. ಆ ದಾರ ಹೀಗೆ ಎಳ್ಕೊಂಡು ಬಂದು ಈ ತುದಿಲಿ ಒಂದು ಇಟ್ಟಿಗೆ ಇಟ್ಟು ಕಟ್ಕೊಳ್ತಾರೆ. ಯಾವುದೇ ಮುಂದಿನ ಇಟ್ಟಿಗೆಗಳಿಡುವಾಗಲೂ ಆ ದಾರಕ್ಕೆ ಸರಿಯಾಗಿ ಇಟ್ಟಿಗೆ ಇಟ್ಕೊಂಡು ಬರ್ತಾರಲ್ಲ, ಅದನ್ನು ಲಕ್ಷ್ಮ ರೇಖೆ ಅಂತ ಕರೀತಾರೆ. ಅಳತೆ ಗೆರೆ ಅಂದರೆ ಇಷ್ಟು ನೀಟಾಗಿ ಗೋಡೆ ಬರಬೇಕು. ಹನುಮಂತ ದೇವರ ಅಳತೆ ಗೆರೆ ಹಾಕ್ಕೊಟ್ರಂತೆ. ನೋಡ್ರಿ, ನಾನು ಹೇಗೆ ಹಾರಿದ್ದೀನಲ್ಲ, ನಾನು ಹಾರಿದ ಗುರುತು ನಿಮಗೆ ಗೊತ್ತಾಗತ್ತೆ. ಯಾಕೆ? ಇಡೀ ಸಮುದ್ರ ಈ ಭಾಗ ಆಗುತ್ತೆ. ಆ ಗುರಿಗೆ ಸರಿಯಾಗಿ ಸೇತುವೆ ಕಟ್ಕೊಂಡು ಬನ್ನಿರಿ. ಯಾಕಂದ್ರೆ ನಾ ಲಂಕೆಗೆ ಹೊರಟಿದ್ದೀನಿ ಫಟ್ಟು. ನನ್ನ ಹಿಂದೆ ನೀವು ಅದೇ ಗುರಿಯಲ್ಲಿ ಸೇತುವೆ ಕಟ್ಕೊಂಡು ಬಂದರೆ ಸೀದಾ ಲಂಕೆ ತಲುಪ್ತೀರಿ, ಇಲ್ಲ ಲಂಕಾಪಟ್ಟಣ ಮಿಸ್ ಆಗ್ಬಿಡುತ್ತೆ ಅಂತ. ಯಾಕೆ? ಸೇತುವೆ ಕಟ್ಟುವಾಗ 100 ಯೋಜನ ದೂರ. ಎಷ್ಟು ಆಶ್ಚರ್ಯ ಅದು ಮುಂದೆ ಬರುತ್ತೆ ಯುದ್ಧಕಾಂಡದಲ್ಲಿ. ಆ ಸೇತುವೆ ಕಟ್ಟಿದ್ದು ಎಂಥ ಅದ್ಭುತ, ಎಷ್ಟು ಆಶ್ಚರ್ಯ. ಇವರು ಅದಕ್ಕೆ ಬೇಕಾದ ಗೆರೆಯನ್ನು, ಅಳತೆ ಗೆರೆಯನ್ನು ಹಾಕ್ತಾ ಇದ್ದಾರೋ ಏನೋ ಅನ್ನುವ ಹಾಗೆ ಇತ್ತು ಅಂತ ಹೀಗೆ ಹೇಳ್ತಾ ಹಾಗೆ ಹನುಮಂತ ದೇವರು ಹಾರಿದ್ದಾರೆ. ಆದರೆ ಏನು ವಿಶೇಷ ಗೊತ್ತೇನು? ಹನುಮಂತ ದೇವರು ಹೋದರು, ಅವ್ರಿಗೆ ಗೊತ್ತಿರಲಿಲ್ಲ ಎಲ್ಲಿ ಹೋಗ್ತಾ ಇದ್ದೀನಿ ಅಂತ. ಗೊತ್ತಿತ್ತು ಎಲ್ಲಿ ಹೋಗ್ತಾ ಇರೋದು, ರಾವಣನ ಪಟ್ಟಣಕ್ಕೆ. ಏನು ಇವನು ಹನುಮಂತ ದೇವರು ಹೋದ ತಕ್ಷಣ ರಾವಣ ಎದುರುಗಡೆನೆ ಎಲ್ಲ ಆರತಿ ತಟ್ಟೆ ಇಟ್ಕೊಂಡು ಬಂದ್ಯಾ ಹನುಮಂತ ಬಾಪ ನೋಡಿಲಿದ ಸೀಳೆ ಕರ್ಕೊಂಡು ಹೋಗೋದು ಬಿಡ್ತಾನೆ? ಇಲ್ಲ. ಹುಟ್ಟ ಅವನು ರಾಕ್ಷಸ ಸ್ವಭಾವದವ. ಅವನು ಹೋಗ್ತಾ ಇರೋದು, ಹನುಮಂತ ದೇವರು ಹೋಗ್ತಾ ಇರೋದು ಅವನ ರಾಜಧಾನಿಗೆ. ಎಷ್ಟು ಯುದ್ಧ ಆಗಲಿಕ್ಕಿಲ್ಲ, ಎಷ್ಟು ರಾಕ್ಷಸರು ಬರಲಿಕ್ಕಿಲ್ಲ. ಒಂದಾದರೂ ಕೈಯಲ್ಲಿ ಆಯುಧ ತೊಗೊಂಡು ಹೋಗಬಾರ್ದೆ, ಗದೆನೋ ಬಿಲ್ಲೋ ಬಾಣ ಏನಾದರೂ ತೊಗೊಂಡು ಹೋಗಬಾರ್ದೆ. ಬರೀ ಖಾಲಿ ಕೈಯಲ್ಲಿ ಹೊರಟುಬಿಟ್ರಲ್ಲ ಹನುಮಂತ ದೇವರು. ಅದಕ್ಕೆ ಕೆಲವರು ಈ ಕಾರ್ಟೂನ್ಗಳು, ಈ ಸಿನಿಮಾಗಳಲ್ಲೆಲ್ಲ ಹಿಂಗೊಂದು ಗದೆ ಇಟ್ಕೊಂಡು ಹಾರ್ತಾ ಇರೋದೆಲ್ಲ ತೋರಿಸೋದುಂಟು. ಅದರ ಉಲ್ಲೇಖ ಏನಿಲ್ಲ ಇಲ್ಲಿ. ಖಾಲಿ ಕೈಯಲ್ಲಿ ಹೋಗ್ಬಿಟ್ರಲ್ಲ ಹನುಮಂತ ದೇವರು. ಅದಕ್ಕೆ ರಾಮಾಯಣ ಅಂತೂ ಖಾಲಿ ಕೈಯಲ್ಲಿ ಹೋಗಲೇ ಇಲ್ಲ ಹನುಮಂತ ದೇವರು. ಅವರು ವಜ್ರಾಯುಧಕ್ಕಿಂತ ಮಿಗಿಲಾದ ಆಯುಧವನ್ನು ಹಿಡ್ಕೊಂಡು ಹೊರಟ್ರಂತ. ಎಲ್ಲಾಚಾರ್ಯ ಕಾಣಲೇ ಇಲ್ವಲ್ಲ, ಹೇಳಲೇ ಇಲ್ವಲ್ಲ. ಅವರಂತಾರೆ, ಶಸ್ತ್ರಂ ವಿನಾ ಶತ್ರುಪುರೀಂ ಉಪೈತಿ ಮತ್ತೋ ಹನುಮಾನ್ ಇತಿ ಮಾಸ್ತು ಶಂಕ. ಹನುಮಂತ ದೇವರು ಶಸ್ತ್ರಾಸ್ತ್ರಗಳೇ ಇಲ್ಲದೆ ಶತ್ರುವಿನ ಪಟ್ಟಣಕ್ಕೆ ಹೋದರೂ ಅವರಿಗೆ ತಲೆ ಕೆಟ್ಟಿದೆ ಅಂತ ಆಲೋಚನೆನೇ ಮಾಡಬೇಡ್ರಿ. ಯಾಕೆ? ಇಂದ್ರದೇವರ ಹತ್ರ ಎಷ್ಟು ವಜ್ರಾಯುಧ ಇದೆ? ಒಂದೇ ವಜ್ರಾಯುಧ. ಒಂದೇ ವಜ್ರಾಯುಧ ಇರೋ ಇಂದ್ರದೇವರೇ ಶತ್ರುಗಳನ್ನು ಆ ಹಂತಕ್ಕೆ ಸಂಹಾರ ಮಾಡ್ತಾರೆ ಅನ್ನುವಾಗ ಇವರ ಕೈಯಲ್ಲಿರುವ ಉಗುರುಗಳು ಒಂದೊಂದು ವಜ್ರಾಯುಧಕ್ಕಿಂತ ಮಿಗಿಲಾದದ್ದು 10 ಇದೆ. ಇನ್ನು ಇದಕ್ಕಿಂತ ಇನ್ಯಾವ ಸೀಮೆ ಆಯುಧ ಬೇಕ್ರಿ ಅಂದರು. ಇಷ್ಟು ದೊಡ್ಡ ವಜ್ರಾಯುಧ. ಇದನ್ನೇ ಪಂಡಿತಾಚಾರ್ಯರು ನರಸಿಂಹದೇವರ ಸ್ತೋತ್ರವನ್ನು ಆಚಾರ್ಯರು ಮಾಡುವಾಗ ಪುರುಹೂತ ವೈರಿ ಬಲವನ್ ಮಾತಂಗ ಮಾದ್ಯದ್ಘಟ ಕುಂಭೋಚ್ಚಾದ್ರಿ ವಿಪಾಟನಾಧಿಕ ಪಟು ಪ್ರತ್ಯೇಕ ವಜ್ರಾಯುತ ಅಂತ ನರಸಿಂಹದೇವರ ಉಗುರುಗಳನ್ನು ಕೊಂಡಾಡ್ತಾರೆ ನರಸಿಂಹ ನಖಸ್ತುತಿಯಲ್ಲಿ. ಅಂತಹ ಉಗುರುಗಳು ಹನುಮಂತ ದೇವರು ಹೊಟ್ಟುಕೊಂಡಿದ್ದಾರೆ. ಅದು ಇನ್ನೇನು ವಿಶೇಷ ಅಂದರೆ, ರಾವಣ ದಶಕಂಠ. ನೀನು ಒಂದೊಂದು ಕುತ್ತಿಗೆಗೆ ಒಂದೊಂದು ಉಗುರು ಹಾಕಿದ್ರೂ ನನ್ನ ಹತ್ರ 10 ಉಗುರಿದೆ ಅಂತ ತೋರಿಸ್ಲಿಕ್ಕೇನೋ ಅನ್ನುವ ಹಾಗೆ ಅವರು 10 ಉಗುರುಗಳನ್ನು ಅವರು ತಾವು ಸ್ವೀಕಾರ ಮಾಡಿಕೊಂಡು ಹೊರಟಿದ್ದಾರೆ. ಹೊರಟ್ರೆ ಹಾರ್ತಾ ಇರೋ ಹನುಮಂತ ದೇವರು ನೋಡಿ, ಗಮನಿಸಬೇಕಾದ ಅಂಶ ಏನಂದರೆ, ಇದು ಹಾರೋದು ಅಂದರೆ ನೆಗೆತ, ಇದು ಜಂಪ್. ಇದು ಜಗತ್ತಿನಲ್ಲಿ ದಾಖಲಾದ ಲಾಂಗೆಸ್ಟ್ ಜಂಪ್. ಇದು 100 ಯೋಜನ. ಅವರು ಹಾಗೆ ನೆಗೆಯುವಾಗ ಅವರು ಹೇಗೆ ಕಾಣ್ತಾ ಇದ್ರು ಅದು ಹೇಳುತ್ತೆ. 2 ಕೋರೆ ಹಲ್ಲಿತ್ತಂತೆ ಹನುಮಂತ ದೇವರಿಗೆ. ಆ ಕೋರೆ ಹಲ್ಲು ಬೆಳ್ಳಗಿತ್ತು, ನೋಡಲಿಕ್ಕೆ ಚಂದ್ರನ ಹಾಗೆ. ಆದರೆ ಅದೇನು ವಿಶೇಷ ಅಂದರೆ, ಒಳ್ಳೆಯವರಿಗೆ ಖುಷಿ ಕೊಡ್ತಾ ಇತ್ತಂತೆ, ಕೆಟ್ಟವರಿಗೆ ದುಃಖ ಕೊಡ್ತಾ ಇತ್ತು. ಅಲ್ಲ, ಅದು ಹೇಗೆ? ಒಂದೇ ಚಂದ್ರ ಇಬ್ಬರಿಗೆ 2 ಫಲ ಕೊಡೋದು ಹೇಗೆ ಒಂದು ಸರ್ತಿಗೆ ಆಗತ್ರಿ? ತುಂಬ ಬಿಸಿಲಿದೆ ಅಂದ್ಕೊಳ್ಳಿ, ನಮಗೆ ಜ್ವರ ಇದ್ದರೆ ಆ ಬಿಸಿಲು ನಮ್ಗೆ ಆನಂದ ಆಗುತ್ತೆ. ಯಾಕೆ? ಚಳಿ ಆದರೆ ನಾವು ಹೋಗೇ ಬಿಡ್ತೀವಿ, ಹರಯೇ ನಮಃ. ಅದೇ ಏನೂ ಇಲ್ಲದೆ ಇರೋನಿಗೆ ಬೆವತು ತೊಪ್ಪೆ ಆಗ್ಬಿಡ್ತಾರೆ. ಚಳಿಗಾಲದಲ್ಲಿ ನಮ್ಮ ಹತ್ರ ಒಳ್ಳೆ ಹೊದಿಕೆ ಇತ್ತು ಅಂದ್ಕೊಳ್ಳಿ, ನಮಗೆ ಚಳಿ ಆನಂದವಾಗಿರುತ್ತೆ, ಬೆಚ್ಚು ಕೂತ್ಕೊಳ್ಬೋದಲ್ಲ. ಹೊದಿಕೆ ಇಲ್ಲದೆ ಇರೋನಿಗೆ ಅದೇ ಚಳಿ ಕಿರಿಕಿರಿ ಮಾಡುತ್ತೆ. ಹಾಗೆ ಹನುಮಂತ ದೇವರ ಆ ಚಂದ್ರನ ಹಾಗಿರುವ ಕೋರೆ ಹಲ್ಲುಗಳು ಅವರು ಯಾರು ತಮ್ಮ ಭಕ್ತರೋ ಅವರಿಗೆ ಸುಖಪ್ರದಾಯಕವಾಗಿದ್ದಾವೆ, ಯಾರು ತಮ್ಮ ಭಕ್ತರಲ್ಲ ಅವರಿಗೆ ದುಃಖವನ್ನು ಕೊಡುವಂತಹ ಆ ಏನು ಕೋರೆ ಹಲ್ಲುಗಳಾಗಿದ್ದಾವೆ. ಹಾಗೆ ಅವರು ಹಾರ್ತಾ ಇದ್ದಾರೆ. ಎಷ್ಟು ದೊಡ್ಡ ಹನುಮಂತ ದೇವರು! ರಾಮಾಯಣ ಹೇಳುತ್ತೆ, ವಿಸ್ತೀರ್ಣ ಭಾವೇ ದಶಯೋಜನಾಸ್ಯ ಛಾಯಾಂಬುಧೌ ತತ್ರಿಗುಣಾಯತೇಯಂ. ಅವರು 10 ಯೋಜನ ವಿಸ್ತೀರ್ಣದ ಅವರ ನೆರಳು ಸಮುದ್ರದಲ್ಲಿ ಬೀಳುವಾಗ ಮುಪ್ಪಟ್ಟಾಗಿ ಕಾಣ್ತಾ, 30 ಯೋಜನ ವಿಸ್ತೀರ್ಣವಾಗಿ ಕಾಣ್ತಾ ಇತ್ತಂತ ಅವರ ನೆರಳು.
ಅಷ್ಟು ವಿಸ್ತಾರವಾದ ದೇಹವನ್ನು ಸ್ವೀಕಾರ ಮಾಡಿ ಹನುಮಂತ ದೇವರು ಹಾರಿದ್ದಾರೆ. ಹಾರಿದರೆ ಅವರಂತಾರೆ, ಇಂಥ ಹಾರೋನು ಜಗತ್ತಲ್ಲಿ ಸಿಗಲ್ಲ, ಹೀಗೆ ಹಾರಬೇಕು ಅಂತ ಪ್ರೇರಣೆ ಕೊಡೋರು ಜಗತ್ತಲ್ಲಿ ಸಿಗಲ್ಲ. ಅವರಂತಾರೆ, ಕೋವಾ ನರೇಂದ್ರಸ್ಯ ಸಮಾನತಾಯಾಂ ವರ್ತೇತ ಯಸ್ಯಾನಿಲ ಏವ ತುಲ್ಯ. ಹೀಗೆ ಹಾರುವ ಕಪಿಶ್ರೇಷ್ಠರಿಗೆ ಸಮಾನರಾದವರು ಯಾರು? ಹೀಗೆ ಹಾರೋ ಕಪಿಶ್ರೇಷ್ಠನೇ ನಮಸ್ಕಾರ ಮಾಡೋ ರಾಮದೇವರಿಗೆ ಸಮಾನರಾದವರು ಯಾರು? ಜಗತ್ತಲ್ಲಿ ರಾಮನಂಥ ಸ್ವಾಮಿ ಇಲ್ಲ, ಹನುಮನಂಥ ಬಂಟ ಇಲ್ಲ. ಮೊನ್ನೆ ಎಲ್ಲ ಕೆಲವು ಕಡೆ ಎಲ್ಲ ಹೀಗೆ ಬರ್ತಾ ಇತ್ತು, ಹನುಮಂತ ದಾಸ್ಯದ ಪ್ರತೀಕ, ಹಾಗೆ ಹೀಗೆ, ಭಕ್ತಿ ಅಂದರೆ ದಾಸ್ಯ ಭಾವ. ಎಂಥ ಮೂರ್ಖತನದ ಪ್ರವೃತ್ತಿ ಜನಗಳದ್ದು. ಆಫೀಸಲ್ಲಿ ಹೋಗಿ ಬಾಸ್ ಮುಂದೆ ಏನು ಬೇಕಾದ್ರೆ ಕೈ ಮುಗಿದು ಬಿಡ್ತಾರೆ. ಆದರೆ ದೇವ್ರ ಮುಂದೆ ನಿಂತ್ಕೊಂಡು ಕೈ ಮುಗಿಯಿಂದಾಗ ನಾವು ಯಾಕ್ರೆ ಕೈ ಮುಗಿಬೇಕು ಅಂತ. ಒಂದು ತಿಂಗಳು ಇನ್ಕ್ರಿಮೆಂಟ್ ಜಾಸ್ತಿ ಕೊಡದೇ ಇದ್ದರೆ ಬಾಸು ನಮ್ಮ ಜೀವನವೇ ನಡೆಯಲ್ಲ ಅನ್ನೋ ಸ್ಥಿತಿ ಇರುತ್ತೆ. ಆದರೆ ದೇವರು ಫ್ರೀಯಾಗಿ ಇರ್ಲಿಕ್ಕೆ ಜಾಗ ಕೊಟ್ಟಿದ್ದಾನೆ, ನಮಗೆ ಭೂಮಿಯನ್ನು ಸೃಷ್ಟಿ ಮಾಡಿಕೊಟ್ಟಿದ್ದಾನೆ, ಉಸಿರಾಡೋ ಗಾಳಿ ಕೊಟ್ಟಿದ್ದಾನೆ, ಕುಡಿಲಿಕ್ಕೆ ನೀರು ಕೊಟ್ಟಿದ್ದಾನೆ, ತಿನ್ನಕ್ಕೆ ಅಶನ ವಸನಗಳನ್ನು ತಿನ್ನಕ್ಕೆ ಉಡ್ಲಿಕ್ಕೆ ಕೊಟ್ಟಿದ್ದಾನೆ. ಇಷ್ಟೆಲ್ಲ ಮಾಡಿಕೊಟ್ಟಂತಹ ದೇವರಿಗೊಂದು ಕೃತಜ್ಞತೆ ಬೇಡವೆ? ಕೈ ಮುಗೀರಿ ಅಂದರೆ ನಾ ಯಾಕೆ ಮುಗಿಬೇಕು, ನಾನು ದೇವ್ರನ್ನೆಲ್ಲ ನಂಬಲ್ಲ, ಸಂತೋಷ. ಹಾಗೇ ಇದೇನು ಅಂದರೆ ಅಂಧೇನ ಇವ ನಿಯಮಾನ ಯಥಾಂಧ ಅಂತ ಇಂಥವರಿಗೆ ಬೆಂಬಲಿಗರು ಜಾಸ್ತಿ ಇರ್ತಾರೆ. ಹಾಗೆ ಕಲಿಗಾಲದ ಪ್ರಭಾವ. ಹೀಗೆ ಹನುಮಂತ ದೇವರನ್ನು ರಾಮದೇವರನ್ನು ಹೊಗಳ್ತಾ ರಾಮಾಯಣ ಹೀಗೆ ಹನುಮಂತ ದೇವರು ಹಾರಿದ್ದಾರೆ. ಹಾರೋ ಕಾಲಕ್ಕೆ ಏನಾಯಿತು? ಹಾರೋ ಕಾಲಕ್ಕೂ ಹನುಮಂತ ದೇವರ ತಲೆಯಲ್ಲಿ ಹೃದಯದಲ್ಲಿ ಒಂದೇ ಗುಂಗು. ಏನು? ರಾಮದೇವರ ಕೆಲಸ ಹೇಗೆ ಮಾಡಿ ಏನು, ರಾಮದೇವರ ಕೆಲಸ ಹೇಗೆ ಮಾಡಿ ಏನು. ರಾಮದೇವರ ಕೆಲಸವನ್ನೇ ತಲೆಯಲ್ಲಿ ತುಂಬಿಕೊಂಡು ಹಾರಿದ್ದಾರೆ. ಹಾರೋ ಕಾಲಕ್ಕೆ ಸಮುದ್ರದ ಮೇಲೆ, ಸಮುದ್ರದ ಒಳಗೊಂದು ಬೆಟ್ಟ ಇತ್ತು, ಬಂಗಾರದ ಬೆಟ್ಟ. ಅದರ ಹೆಸರು ಮೈನಾಕ ಅಂತ. ಈ ಮೈನಾಕ ಯಾರಪ್ಪ ಅಂದರೆ ಹಿಮಾಲಯನ ಮಗ, ಅಂದರೆ ರುದ್ರದೇವರ ಭಾವಮೈದುನ. ಏನಂದರೆ ಈ ರುದ್ರದೇವರ ಈ ಇಂದ್ರದೇವರು ಒಂದು ಸರ್ತಿ ಈ ಪರ್ವತಗಳಿಗೆಲ್ಲ ರೆಕ್ಕೆ ಇತ್ತಂತ ಮುಂಚೆ. ಈ ಪಕ್ಷಿಗಳಿಗೆ ರೆಕ್ಕೆ ಇದ್ದರೆ ಪರವಾಗಿಲ್ಲ, ಎಲ್ಲಿ ಕೂತರು ಏನು ಪ್ರಾಬ್ಲಮ್ ಆಗಲ್ಲ. ಪರ್ವತಕ್ಕೆ ರೆಕ್ಕೆ ಇದ್ರೇನು? ಸುಮ್ಮನೆ ಯೋಚನೆ ಮಾಡಿ, ಹಿಂಗೆ ನೋಡ್ತಾ ನೋಡ್ತಾ ಹಿಮಾಲಯ ಪರ್ವತ ಒಂದು ಪಕ್ಕದಲ್ಲಿ ಕೂತ್ಕೊಂಡ್ಬಿಟ್ರೆ ಏನು ಮಾಡ್ತೀವಿ? ಹಂಗೆ ಆಗ್ತಿತ್ತಂತೆ. ಪರ್ವತಗಳು ಏನು ಮಾಡುವು, ಅವಕ್ಕೂ ಒಂದೇ ಕಡೆ ಕೂತು ಬೇಜಾರಾಗಿ ಹಾರ್ಕೊಂಡು ಎಲ್ಲಂದ್ರಲ್ಲಿ ಕೂತು ಬಿಡವಂತೆ. ಎಲ್ಲ ಜನ, ಒಂದು ದೊಡ್ಡ ಊರು ಇವತ್ತು ಊರು, ನಾಳೆ ಬೆಟ್ಟ, ಹರಯೇ ನಮಃ. ಎಲ್ಲ ಜನ ದೇವತೆಗಳಿಗೆ ಪ್ರಾರ್ಥನೆ ಮಾಡಿದ್ರು, ಸ್ವಾಮಿ ಏನಾರು ಮಾಡಿ ಬೆಟ್ಟಕ್ಕೆ ರೆಕ್ಕೆ ಯಾರು ಕೊಡ್ತಾರೆ ಸ್ವಾಮಿ, ಬೆಟ್ಟಕ್ಕೆ ಯಾರು ರೆಕ್ಕೆ ಕೊಟ್ಟಾರು? ಇದೆಂಥ ಮೂರ್ಖತನ. ಅದಕ್ಕೆ ಇಂದ್ರದೇವರು ಏನು ಮಾಡಿದ್ರಂತೆ, ತಾವು ಎಲ್ಲ ಬೆಟ್ಟಗಳ ರೆಕ್ಕೆಯನ್ನು ವಜ್ರಾಯುಧದಿಂದ ತುಂಡು ಮಾಡಿಬಿಟ್ರು, ಕತ್ತರಿಸ್ಬಿಟ್ರಂತೆ. ಹಾಗೆ ಕತ್ತರಿಸೋ ಕಾಲಕ್ಕೆ ಈ ರುದ್ರದೇವರ ಭಾವಮೈದುನ ಮೈನಾಕ ಇದ್ದಾನಲ್ಲ, ಆತ ವಾಯುದೇವರಿಗೆ ಶರಣಾದ, ಸ್ವಾಮಿ ಏನಾರು ಮಾಡಿ ನನ್ನ ರೆಕ್ಕೆ ಉಳಿಸ್ಕೊಡಿ ಅಂತ. ವಾಯುದೇವರು ಆ ಮೈನಾಕ ಪರ್ವತವನ್ನು ಸೀದಾ ಎತ್ತಿ ತಂದು ಸಮುದ್ರದಲ್ಲಿ ಇಟ್ಟಿದ್ರಂತೆ. ಹಾಗೆ ಸಮುದ್ರದ ಒಳಗೆ ಸೇರಿದ ಬೆಟ್ಟ ಆತ. ಸಮುದ್ರ ರಾಜ ಮೇಲೆ ಹಾರುವಂತಹ ಹನುಮಂತನನ್ನು ಕಂಡಾಗ ಸಮುದ್ರ ರಾಜನಿಗೆ ಅನ್ನಿಸ್ತಂತೆ, ನಾನು ಏನಾದರೂ ಒಂದು ಉಪಕಾರ ಮಾಡಬೇಕು. ಯಾಕೆಂದರೆ ರಾಮದೇವರಿಗೆ ನಾನು ಋಣಿಯಾಗಿರಬೇಕು. ನನಗೆ ರಾಮದೇವರ ಋಣ ಇದೆ. ಏನು ಋಣ? ಈ ಸಮುದ್ರ ಮುಂಚೆ ಇಷ್ಟು ದೊಡ್ಡದಿರಲಿಲ್ಲ. ಈ ಸಗರನ ಮಕ್ಕಳು ಅಶ್ವಮೇಧ ಯಾಗದ ಕುದುರೆ ಹುಡುಕ್ಲಿಕ್ಕೋಸ್ಕರ ಭೂಮಿ ಅಗದು ಸಮುದ್ರ ದೊಡ್ಡದು ಮಾಡೋದು. ಹಾಗಾಗಿ ಸಮುದ್ರ ರಾಜನಿಗೆ ಇಕ್ಷ್ವಾಕು ಕುಲದವರ ಮೇಲೆ ಅಭಿಮಾನ, ನನ್ನನ್ನು ಬೆಳೆಸಿದವರು ಇವರು ಅಂತ. ಹಾಗಾಗಿ ಇಕ್ಷ್ವಾಕು ಕುಲದಲ್ಲಿ ಬಂದ ರಾಮದೇವರಿಗೆ ನಾ ಸಹಾಯ ಮಾಡಬೇಕು ಅಂತ ಒಳಗಿರೋ ಮೈನಾಕನನ್ನು ಎಬ್ಬಿಸಿದ್ದಂತೆ ಸಮುದ್ರ. ನೋಡು, ನೀನು ಹೇಗೂ ವಾಯುದೇವರಿಗೆ ಋಣ ಬಿದ್ದಿದ್ದೀಯಾ, ನಿನ್ನನ್ನು ಬಳುಕಿಸಿದವರು ವಾಯುದೇವರು, ಅವರ ಮಗ ಹನುಮಂತ ದೇವರು ಅಲ್ಲಿಂದ ಹಾರ್ಕೊಂಡು ಬರ್ತಾ ಇದ್ದಾರೆ, ಸುಸ್ತಾಗಿರುತ್ತೆ, ವಿಶ್ರಾಂತಿಗೆ ಸ್ಥಳಾವಕಾಶ ಕೊಡು ಅಂತ ಹೇಳಿದ್ದಾರೆ. ಹೇಳಿದರೆ ಮೈನಾಕ ಮೇಲೆ ಬಂದ. ವೀರ ವಿಶ್ರಮ್ಯತಾಮತ್ರ ಭುಜ್ಯತಾಂ ಸ್ವಾದು ಮತ್ಫಲಂ. ಮೈನಾಕ ಮೇಲೆ ಬಂದಂತಾನೆ, ಹನುಮಂತ ನನ್ನ ಮೇಲೆ ಸ್ವಲ್ಪ ಹೊತ್ತು ವಿಶ್ರಾಂತಿ ಮಾಡೋ, ನನ್ನ ಮೈ ಮೇಲೆಲ್ಲ ಬೇಕಾದಷ್ಟು ಒಳ್ಳೊಳ್ಳೆಯ ಹಣ್ಣುಗಳು ಬೆಳೆದಿದ್ದಾವೆ ಈ ಪರ್ವತದಲ್ಲಿ. ಪರ್ವತ ಮೇಲೆ ಬಂತು ಅನ್ನೋ ಶಬ್ದಕ್ಕರ್ಥ ಪರ್ವತಾಭಿಮಾನಿ ದೇವತೆ ಪುರುಷ ರೂಪದಿಂದ ಬಂದ ಅಂತರ್ಥ. ಹಾಗೆ ಬಂದ ಆತ ಮಾತಾಡಿದ್ದಾನೆ, ಮೈ ಮೇಲೆಲ್ಲ ನನ್ನ ಪರ್ವತದ ಮೇಲೆ ಬೇಕಾದಷ್ಟು ಒಳ್ಳೊಳ್ಳೆ ಸ್ವಾದು ಹಣ್ಣುಗಳು ಬೆಳೆದಿದ್ದಾವಪ್ಪ, ಆ ಹಣ್ಣನ್ನೆಲ್ಲ ತಿಂದುಬಿಡು, ನಾನು ನಿನ್ನ ಬಂಧು ಅಂತ ತಿಳ್ಕೊ ಅಂತ ಹೇಳಿದಾಗ, ನಮಗೇನಾದರೂ ಈ ಥರ ಅವಕಾಶ ಸಿಕ್ಕರೆ, ನಾವು ಟೈಮ್ ಸಿಕ್ಕರೆ ಕಾಯ್ತಾ ಇರ್ತೀವಿ. ಯಾರಾದರೂ ನಾವು ಕೆಲಸ ಮಾಡುವಾಗ ಪಾಪ ಎಷ್ಟು ಕೆಲಸ ಮಾಡ್ತೀವೋ, ಸ್ವಲ್ಪ ರೆಸ್ಟ್ ಮಾಡು ಅಂದರೆ ಬನ್ನಿ ನೀವು ಕೂತ್ಕೊಳ್ಳಿ ಅಂತ ಅವ್ರನ್ನ ಕೂಡಿಸಿ ನಾವು ಎದ್ದೇ ಹೋಗ್ಬಿಡ್ತೀವಿ, ಕಾಣಿಸ್ಕೊಳ್ಳೋದು ಇಲ್ಲ. ಆಮೇಲೆ ಹನುಮಂತ ದೇವರು 100 ಯೋಜನ ಹಾರುವವರು, ಮಧ್ಯದಲ್ಲಿ ವಿಶ್ರಾಂತಿ ಮಾಡುವಂಥ ಸ್ವಯಂ ಮೈನಾಕ ತಾನು
ಬಂಧುತ್ವೇನ ಬಂದರೆ ಹನುಮಂತ ದೇವರಂದ್ರು ವಿಶ್ರಮ ಶ್ರಮಿಣಾಂ ಸೌಮ್ಯ ನ ಶ್ರಮೋ ಮಮ ವಿದ್ಯತೆ. ಹನುಮಂತ ದೇವರಂದ್ರು ಅಲ್ಲಪ್ಪ, ನೀ ಹೇಳ್ದಿ ಶ್ರಮ ಪರಿಹಾರ ಮಾಡ್ಕೋ ಅಂತ, ವಿಶ್ರಾಂತಿ ಮಾಡು ಅಂತ. ವಿಶ್ರಾಂತಿ ಯಾರು ಮಾಡಬೇಕು? ಶ್ರಮ ಇದ್ದವರು ವಿಶ್ರಾಂತಿ ಮಾಡಬೇಕು. ಏನಾದರೂ ಏನು ಮಾಡ್ತಾಯಿದ್ರಿ? ರೆಸ್ಟ್ ಮಾಡ್ತಾ ಇದ್ದೆ. ಅಲ್ಲ, ಯಾಕೆ ಏನು ಮಾಡಿ ರೆಸ್ಟ್ ಮಾಡ್ತಾಯಿದ್ರಿ? ಇಲ್ಲ, ನಿದ್ದೆ ಮಾಡಿ ಸುಸ್ತಾಗಿತ್ತು ರೆಸ್ಟ್ ಮಾಡ್ತಾ ಇದ್ದೆ ಅಂದರೆ ಯಾರು ಬೈತಾರೋ ಬೈಯಲ್ವೋ? ಶ್ರಮ ಆಗೋದು ಕೆಲಸ ಮಾಡಿದವರಿಗೆ. ಆ ಕೆಲಸದಿಂದ ಶ್ರಮ ಆದರೆ ಆಗ ಶ್ರಮ ಪರಿಹಾರಕ್ಕೆ ವಿಶ್ರಾಂತಿ ಬೇಕು. ಹನುಮಂತ ದೇವರಂತಾರೆ ನನಗೆ ಶ್ರಮವೇ ಇಲ್ಲ, ಆದ್ದರಿಂದ ನಾನು ವಿಶ್ರಾಂತಿ ತಗೊಳ್ಳೋದೇ ಇಲ್ಲ ಅಂತ ಕಪಿಗಳ ನಡುವೆ ಮಾತು ಕೊಟ್ಟು ಬಿಟ್ಟಿದ್ದೇನೆ. ಇದನ್ನು ಆಚಾರ್ಯರು ನಿರ್ಣಯದಲ್ಲಿ ಹೇಳ್ತಾ, ನೈವಾತ್ರ ವಿಶ್ರಮಣಮೈಚ್ಛದ ವಿಶ್ರಮೋಸೌ ನಿಸ್ಸೀಮ ಪೌರುಷ ಬಲಸ್ಯ ಕುತಶ್ರಮೋಸ್ಯ. ಅತ್ರ ಮೈನಾಕ ಪರ್ವತದಲ್ಲಿ ಹನುಮಂತ ದೇವರು ವಿಶ್ರಾಂತಿ ಮಾಡಲಿಕ್ಕೆ ಬಯಸಲಿಲ್ಲ. ಯಾಕೆ? ಅವರಿಗೆ ವಿಶ್ರಾಂತಿ ಮಾಡಲಿಕ್ಕೆ ಬೇಕಾದ ಶ್ರಮವೇ ಇಲ್ವಲ್ಲ. ಶ್ರಮ ಇಲ್ಲದೆ ವಿಶ್ರಾಂತಿ ಮಾಡೋದು ಹೇಗೆ? ಅವರು ವಿಶ್ರಾಂತಿಯನ್ನು ಮಾಡಲಿಲ್ಲ. ಹಾಗೆ ಮಾಡದೆ ಅವರಂತಾರೆ, ನೋಡಪ್ಪ, ಹಗಲು ಸ್ವಲ್ಪ ಉಳ್ಕೊಂಡಿದೆ, ರಾತ್ರಿ ಆಗೋದರ ಒಳಗಾಗಿ ನಾ ಲಂಕಾಪಟ್ಟಣ ತಲುಪಿ ರಾತ್ರಿ ಅಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು ಮತ್ತೆ ಮರುದಿನ ಬೆಳಗ್ಗೆ ವಾಪಸ್ ಬಂದ್ಬಿಡೆ. ತುಂಬ ಬ್ಯುಸಿ ಶೆಡ್ಯೂಲ್ ಇದೆ ನಂದು, ನಾ ರೆಸ್ಟ್ ಎಲ್ಲ ಮಾಡ್ಲಿಕ್ಕೆ ಆಗಲ್ಲ ಅಂದ್ರಂತ ಹನುಮಂತ ದೇವರು. ಅಂದು, ಯಾರು ನೀನು ಯಾಕೆ ಸಮುದ್ರದ ಒಳಗೆ ಸಿಕ್ಕಾಕ್ಕೊಂಡಿದ್ದಿ? ಎಲ್ಲ ಕಥೆಗಳನ್ನು ಅವರಿಂದ ಕೇಳಿ ತಿಳಿದುಕೊಂಡಿದ್ದಾರೆ. ತಿಳಿದುಕೊಂಡ ಮೇಲೆ ಹನುಮಂತ ದೇವರು ಏನು ಮಾಡಿದರು? ಯಾರಾದರೂ ನಮಗೇನಾದರೂ ಸಹಾಯ ಮಾಡ್ತೇವೆ ಅಂತ ಬಂದರೆ ನಮಗೆ ಆ ಸಹಾಯದ ಅನಿವಾರ್ಯತೆ ಇಲ್ಲದೇ ಇರಬಹುದು. ಆದರೆ ಸಹಾಯ ಮಾಡಲಿಕ್ಕೆ ಬಂದವನ ಹತ್ರ ದಿಮಾಗ್ ತೋರಿಸಬಾರ್ದು ಅನ್ನತ್ತೆ ಶಾಸ್ತ್ರ. ಯಾರೋ ಪಾಪ ನಾವು ಹೇಳಕ್ಕೋ ಕೂತ್ಕೊಳ್ಳಿಕ್ಕೋ ಕಷ್ಟಪಡ್ತಾ ಇರ್ತೀವಿ, ಅಥವಾ ಎಲ್ಲೋ ಒಂದು ಊಟಕ್ಕೆ ಎಲ್ಲೋ ಆರಾಧನೆಗೆ ಹೋದಾಗ ಎಲೆ ಇಲ್ವೇನೋ ಅಂತ ಸುತ್ತಾಡ್ತಾ ಇರ್ತೀವಿ. ಯಾರೋ ಒಬ್ಬರು ಬಂದು ಬನ್ನಿ ಅಲ್ಲಿ ಎಲೆ ಇದೆ ಅಂದರೆ, ನೀವೇನ್ರಿ ನಾವೇ ನೋಡ್ಕೋತೀವಿ ಹೋಗಿ ಅನ್ಬಾರದಂತೆ. ನಮಗೆ ಅವರ ಸಹಾಯ ಬೇಕಿಲ್ಲದೆ ಇದ್ದರೂ ಸಹಾಯ ಮಾಡಲಿಕ್ಕೆ ಬಂದವರ ಹತ್ರ ಧೂರ್ತರಾಗಿ ನಡ್ಕೊಳ್ಬಾರ್ದು. ಯಾಕೆ ಗೊತ್ತೇನು? ಅವ್ರ ಹತ್ರ ನಾವು ಕೆಟ್ಟದಾಗಿ ನಡ್ಕೊಂಡು ಬಿಟ್ಟರೆ ನಿಜವಾಗಿ ಸಹಾಯ ಬಯಸಿ ಬಂದವನಿಗೂ ಸಹಾಯ ಮಾಡಲಿಕ್ಕೆ ಹೆದರ್ತಾನೋ. ಬೇಡಪ್ಪ, ಜನ ಎಲ್ಲ ಸುಮ್ಮನೆ ಸಹಾಯ ಮಾಡೋಕ್ಕೆ ಹೋದರೆ ನನ್ನನ್ನು ತಪ್ಪರ್ಥ ಮಾಡ್ಕೊಳ್ತಾರೆ. ಹಾಗಾಗಿ ಏನು ಮಾಡಬೇಕು? ಮೈನಾಕ ಮೇಲೆ ಬಂದು ವಿಶ್ರಾಂತಿ ತಗೋ ಅಂತ ಹೇಳಿದ. ಹನುಮಂತ ದೇವರಿಗೆ ವಿಶ್ರಾಂತಿ ಅನಿವಾರ್ಯತೆ ಇಲ್ಲ. ಆದರೆ ಹನುಮಂತ ದೇವರು ಮೈನಾಕನನ್ನು ಧಿಕ್ಕರಿಸಿ ಮುಂದೆ ಹೋಗಲಿಲ್ವಂತೆ. ಅವ್ರು ಏನು ಮಾಡಿದ್ದಾರೆ? ಪರಿರಭ್ಯ ಯಯೌ ದೌರ್ಭ್ಯಾಂ ಅದ್ರಿಂ ಪುರುಷ ರೂಪಿಣಂ. ಹನುಮಂತ ದೇವರಂದರು, ನೀನು ಇಷ್ಟು ವಿಶ್ರಾಂತಿ ತಗೋ ಅಂತ ಹೇಳಿದೆಲ್ಲಪ್ಪ, ನಂಗೆ ಆನಂದ ಆಯಿತು, ನಂಗೆ ಇಷ್ಟಿಂದೇ ಶ್ರಮ ಎಲ್ಲ ಪರಿಹಾರ ಆಗೋಯಿತು ಅಂತ ಹೇಳಿ ತಾವು ಎರಡೂ ತೋಳುಗಳಿಂದ ಮನುಷ್ಯ ರೂಪದ ಮೈನಾಕನನ್ನು ಆಲಿಂಗನೆ ಮಾಡಿಕೊಂಡ್ರಂತೆ. ಅಂದರೆ ನೀ ಸಹಾಯ ಮಾಡ್ತೀನಿ ಅಂತ ಬಂದಿಯಲ್ಲ, ನಂಗೆ ಭಾಳ ಸಂತೋಷ ಆಯಿತು, ನಿನ್ನ ಸಹಾಯ ನಾನು ಗಮನಿಸಿದ್ದೇನೆ ಅಂತ ಹೇಳಿ ಅವನನ್ನು ಎರಡೂ ಕೈ ತೋಳುಗಳಿಂದ ಆಲಿಂಗನ ಮಾಡಿಕೊಂಡು ತಾವು ಮುಂದೆ ಹೊರಟು ಬಿಟ್ಟಿದ್ದಾರೆ. ಇದರಿಂದ ಮೈನಾಕಂಗೆ ಏನು ಫಲ ಸಿಕ್ತು? ಯಾಕೆಂದರೆ ಅವನು ರಾಮ ಕಾರ್ಯಕ್ಕಾಗಿ ಹೊರಟ ಹನುಮಂತ ದೇವರಿಗೆ ವಿಶ್ರಾಂತಿ ತಗೊಳ್ರಿ ಅಂತ ಮೇಲೆ ಬಂದ. ಎಂಥ ದೊಡ್ಡ ಪುಣ್ಯ ಕೆಲಸ! ಅವನಿಗೇನು ಫಲ ಸಿಕ್ತು ಗೊತ್ತೇನು? ಈ ಮೈನಾಕ ಏನೋ ಮೇಲೆ ಬಂದ್ಬಿಟ್ಟ. ಮೈನಾಕ ಸಮುದ್ರದ ಒಳಗಿದ್ದಿದ್ಯಾಕೆ? ಬಚ್ಚಿಟ್ಕೊಂಡು. ಅವನೇನು ರಾಜಾರೋಷವಾಗಿ ಒಳಗೆ ಕೂತ್ಕೊಂಡಿರಲಿಲ್ಲ, ಅವನು ಬಚ್ಚಿಟ್ಕೊಂಡಿದ್ದಿದ್ದು ಒಳಗೆ. ಯಾಕೆ? ಇಂದ್ರನಿಗೆ ಹೆದರಿ ರೆಕ್ಕೆಗೆ ತುಂಡು ಮಾಡಿಬಿಡ್ತಾನೆ ಅಂತ. ಈಗ ಮೇಲೆ ಬಂದ್ಬಿಟ್ನಲ್ಲ, ಇಂದ್ರನಿಗೆ ಗೊತ್ತಾಗೋಯ್ತಲ್ಲ. ಆದರೆ ಇಂದ್ರದೇವರು ಹೇಳಿದ್ರಂತೆ, ನೀನು ರಾಮದೇವರ ಸೇವೆ ಮಾಡಿದ್ದೀಯಲ್ಲಪ್ಪ, ನಿನ್ನ ಬಗ್ಗೆ ನನಗೆ ತೃಪ್ತಿ ಇದೆ, ನಿನ್ನ ರೆಕ್ಕೆ ಬಿಟ್ಟಿದ್ದೇನೆ ಹೋಗಂದ್ರಂತ. ಅಂದರೆ ನ ದೇವತೋಷಣಂ ವೃಥಾ ಅತ್ಯುತ್ಕಟೈ ಪುಣ್ಯ ಪಾಪೈರಿ ಹೈವ ಫಲಮಶ್ನುತೆ. ನಮ್ಮ ಜೀವನದಲ್ಲಿ ನಾವು ಅಗತ್ಯಕ್ಕಿಂತ ಹೆಚ್ಚಿನ ಪಾಪ ಸಂಪಾದನೆ ಮಾಡಿದರೂ, ಯೋಗ್ಯತೆಗಿಂತ ಹೆಚ್ಚು ಪುಣ್ಯ ಸಂಪಾದನೆ ಮಾಡಿದರೂ ಅದರ ಎಲ್ಲ ಫಲಿತಾಂಶವನ್ನು ನಾವಿಲ್ಲೇ ಅನುಭವಿಸಬೇಕು. ಮೈನಾಕ ಅತ್ಯದ್ಭುತವಾದ ಪುಣ್ಯ ಕಾರ್ಯವನ್ನು ಮಾಡಿಬಿಟ್ಟ. ರಾಮ ಕಾರ್ಯಕ್ಕಾಗಿ ಹೊರಟ ಹನುಮಂತ ದೇವರಿಗೆ ವಿಶ್ರಾಂತಿ ತಗೊಂಡು ಹೋಗ್ರಿ ಅಂತ ಸೇವೆ ಮಾಡಲಿಕ್ಕೆ ನಿಂತು ಬಿಟ್ನಲ್ಲ, ಅದಕ್ಕೆ ಅವನ ಜೀವವೇ ಉಳಿತು ಅನ್ನತ್ತೆ ಶಾಸ್ತ್ರ. ಅವನ ರೆಕ್ಕೆ ಉಳಿತು, ಅವನಿಗೆ ಅಭಯವನ್ನು ಇಂದ್ರದೇವರು ಕೊಟ್ಟಿದ್ದಾರೆ. ಹೀಗೆ ಅವನ ಅಭಯವನ್ನು ಪಡೆದುಕೊಂಡು ಹನುಮಂತ ದೇವರು ಮತ್ತೆ ಹಾಗೆ ಹಾರಿದರು ನೋಡಿ.